ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾವು ಕೂಡ ಚೆನ್ನಾಗದಿ ನೋಡ್ರಿ ಫ್ರೆಂಡ್ಸ. ಬರ್ರಿ ಇವತ್ತು ಇದ್ರ ಬಗ್ಗೆ ಒಂದು ಲಾಗ್ ಮಾಡಾಕತ್ತೀನಿ ಅಂದ್ರೆ ಏನು ಡೈಲಿ ಲಾಗ್ ಇಲ್ರಿ ಫ್ರೆಂಡ್ಸ. ಯಾಕಂದ್ರೆ ಇವತ್ತು ಒಂದು 4 ಕಮೆಂಟ್ ಇದ್ದು ರೀ, ಅದ್ರ ಬಗ್ಗೆ ತಿಳಿಸ್ಕೊಟ್ರಾತು. ಅಲ್ಲೇ ಕಮೆಂಟಿಗೆ ರಿಪ್ಲೈ ಕೊಟ್ರೆ ಅಷ್ಟೊಂದು ಅರ್ಥ ಆಗಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ಅವ್ರಿಗೆ ಹೆಲ್ಪ್ ಆಗುತ್ತಂತ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ. ಅವರು ಒಬ್ಬ ಸಿಸ್ಟರ್ ಅಂತೆ ಒಂದೇ ಕಮೆಂಟು 2 ಸಲ ಕೇಳಾಕತ್ತಾರೆ. ಅವ್ರಿಗೆ ಅಲ್ಲೇ ಒಳ್ಳೆ ರಿಪ್ಲೈ ಕೊಡೋ ಕಮೆಂಟ್ ಅಲ್ರಿ. ಅವ್ರಿಗೆ ಟೈಲರಿಂಗ್ ಬಗ್ಗೆ ಮಾಹಿತಿ ಕೊಡ್ಬೇಕಾಗೈತೆ ರೀ ಅವ್ರಿಗೆ ರೀ. ಮತ್ತು ಬಟ್ಟೆ ಶಾಪಿಂಗ್ ರೀ, ದೇವ್ರಿಬ್ಬರಿಗೆ ಬಟ್ಟೆ ಶಾಪಿಂಗ್ ಏನು ಮಾಡಿದ್ನಲ್ರಿ ನಾನು ಬಟ್ಟೆ ಮೊನ್ನೆ ಹೋಲ್ಸೇಲ್ ತರಕ್ಕೆ ಹೋಗಿದ್ವಲ್ಲ, ಅವರು ಅದ್ರ 3 ಕಮೆಂಟ್ ಅದಾವೆ ರೀ. ಅದ್ರ 3 ಕಮೆಂಟು ಇವ್ರ ಸಿಸ್ಟರ್ದು ಬಟ್ಟೆ ಟಿಚಿಂಗ್ ಕಮೆಂಟು ಎಲ್ಲ ಮಾಹಿತಿ ತಿಳಿಸ್ಕೊಡ್ಬೇಕಂತ ಲಾಗ್ ಚಾಲೂ ಮಾಡಿ ನೋಡಿರಿ. ಇವತ್ತು ಇವತ್ತು ಊರ್ಲಿಂದ ಬಂದೇನು ಆದ್ರೆ ಸ್ವಲ್ಪ ತಲೆ ತುಂಬ ಹೊಡ್ಯಾಕತ್ತಿತ್ತು ರೀ. ಅವ್ರು ಮತ್ತೆ ಇವತ್ತು ಮೊನ್ನೆನೂ ಕಮೆಂಟ್ ಮಾಡಿದ್ರಿ, ಬಟ್ಟೆ ತರಕ್ಕೆ ಹೋಗಿದ್ನಲ್ರಿ ಅವತ್ತೂ ಕಮೆಂಟ್ ಮಾಡಿದರು, ಮತ್ತು ಇವತ್ತೂ ಕಮೆಂಟ್ ಮಾಡಿದ್ರಿ. ಅದಕ್ಕೆ ಆಗಿದೆ ಲಾಗ್ ಮಾಡಿದ್ರಾತು ಮಾಡಿ ಹಾಕಿ ಕೊಟ್ಟು ನಾನು ಆಮೇಲೆ ಬಟ್ಟೆನ ಜೋಡಿಸ್ಬೇಕ್ರಿ. ಜೋಡಿಸಿದ್ರಾತು ಅಂತೇಳಿ ಲಾಗ್ ಮಾಡಾಕತ್ತೀನಿ ರೀ. ಈ ಲಾಗು 5 ಗಂಟೆಗೆ ಬರುತ್ತೆ ರೀ. ಇವಾಗ ಟೈಮ್ 12 ಗಂಟೆ ಆಗೈತೆ ರೀ. ಹಂಗಂದ್ರೆ ಎಡಿಟ್ ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಲೇಟ್ ಆಗುತ್ತೆ ನೋಡಿರಿ. ಬರ್ರಿ ಅದ್ರ ಬಗ್ಗೆ ಯಾರ್ಯಾರು ಕಮೆಂಟ್ ಏನೇನು ಕೇಳ್ಯಾರ ಅದ್ರ ಬಗ್ಗೆ ನನಗೆ ಎಷ್ಟು ಗೊತ್ತೈತೆ, ನನಗೆ ಎಷ್ಟು ತಿಳಿದೈತೆ ಅದ್ರ ಮಟ್ಟಿಗೆ ನಾನು ನಿಮ್ಗೆ ಕೂಡ ಹೇಳಿಕೊಡ್ಬೇಕಂತ ಶೇರ್ ಮಾಡ್ಬೇಕಂತ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ. ಇಲ್ಲಿ ಬರ್ರಿ ಕಮೆಂಟಿನ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ರೀ. ಯಾಕಂದ್ರೆ ನನಗೆ ಅವು ಕಮೆಂಟು ನೆನಪಿರಲ್ಲ ಅಂತೇಳಿ ಬರ್ಕೊಂಡಿ ನೋಡಿರಿ. ಫಸ್ಟು ಆ ಸಿಸ್ಟರ್ದು ಕಮೆಂಟ್ ಅವ್ರು ಫಸ್ಟಿಗೆ ಹಾಕಿ ಕಮೆಂಟ್ ಅವ್ರ ಬಗ್ಗೆನೇ ಹೇಳ್ತೀನಿ ರೀ. ಯಾಕಂದ್ರೆ ಅವ್ರ ಸಲಗ ಲಾಗ್ ಮಾಡಾಕತ್ತೀನಿ ರೀ. ಈಗ ಅವ್ರಿಗೆ ಒಂದು ಸ್ವಲ್ಪ ಭಾಳ ಬೇಜಾರು ಮಾಡ್ಕೊಳಕತ್ತಾರಿ ನನಗೆ ಅಂತೇಳಿ ಆ ಕಮೆಂಟ್ ಏನಂತ ಕೇಳ್ರಿ. ಆ ಸಿಸ್ಟರ್ ಸಂತೋಷ್ ಅಂತ ಐತೆ ನೋಡಿರಿ. ಅವರ ಇದು ರೀ ಸಂತೋಷ್ ಅಂತೈತೆ. ನಮ್ಮದು ಒಂದು ಹಳ್ಳಿ ರೀ ಅಕ್ಕ. ನಮ್ಮೂರಾಗ ಟೀಚಿಂಗ್ ಮಿಷನ್ ಭಾಳ ಅದಾವ್ರಿ. ನನಗೆ ಬ್ಲೌಸ್ ಹೊಲಿಯೋದು ಭಾಳ ಇಷ್ಟ ರೀ. ಆದರೆ ನನಗೆ ಯಾರೂ ಬ್ಲೌಸ್ ಕೊಡಲ್ಲ ರೀ. ಸಿಸ್ಟರ್ ಇದು ಏನು ದೊಡ್ಡ ಸಮಸ್ಯೆ ಅಲ್ರಿ. ನೀವು ಏನು ಮಾಡಿರಿ ಮೊದಲು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚಿಂಗ್ ಬರುತ್ತಂದ್ರೆ ನೀವು ಒಂದು 10 ರೂಪಾಯಿ ಎಲ್ಲ ಭಾಳ ಮಿಷನ್ ಅದಾವಲ್ರಿ, ಒಂದು 10 ರೂಪಾಯಿ ರೇಟ್ ಕಮ್ಮಿ ಮಾಡಿರಿ ಸಿಸ್ಟರ್. ಅದಕ್ಕೆ ಒಂದು 10 ರೂಪಾಯಿ ಕಮ್ಮಿ ಮಾಡ್ಕೊಂಡ್ರಂದ್ರೆ ನಿಮಗೆ ಖಂಡಿತ ಗಿರಾಕಿ ಬರ್ತಾವೆ. ಫಸ್ಟಿಗೆ ನಾವು ಮಂದಿಗಿಂತ 10 ರೂಪಾಯಿ ಕಮ್ಮಿ ಹೊಲಿಬೇಕು. ನಮ್ಮ ಊರಾಗೂ ಮಿಷನ್ ಜಗ್ಗಿ ಅದಾವ್ರಿ, ಹಳ್ಳಿನೇ ರೀ. ನೋಡ್ತಿಲ್ರಿ ಬಟ್ ಎಷ್ಟು ಬರ್ತಾವೆ. ನನಗೆ ಹೊಲಿದಾಗಲ್ರಿ ಸಿಸ್ಟರ್, ಏನು ಮಾಡ್ಬೇಕು ರೀ. ಇಲ್ಲಿ ಎಲ್ಲಾರ ಪಕ್ಕದಲ್ಲ ನಾವೇ ಕೊಡ್ತಿದ್ದೀನಿ ರೀ ಹೊಲಿಯಾಕೆ. ಅಷ್ಟು ಬೇಜಾರು ಮಾಡ್ಕೋಬೇಡ್ರಿ. ಬರ್ತಾವೆ ರೀ, ಖಂಡಿತ ಬರ್ತಾವೆ. ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಇವಾಗ ದಂಧೆ ಅಲ್ರಿ, ಒಂದು ಸ್ವಲ್ಪ ಫಸ್ಟಿಗೆ ಕಷ್ಟನೇ ಆಗುತ್ತೆ ರೀ, ಆಮೇಲೆ ಸುಖ ಸಿಕ್ಕೇ ಸಿಗುತ್ತೆ. ನಿಮ್ಮದು ಭಾಳ ಬ್ಲೌಸ್ ಹೊಲಿಯೋದು ಇಷ್ಟ ಆಯ್ತಂದ್ರೆ ನೀವು ಪರ್ಫೆಕ್ಟ್ ಹೊಲಿತೀರಿ. ಹಂಗೆ ಯಾವುದೇ ಕೆಲಸ ಮೇಲೆ ಆಸಕ್ತಿ ಇತ್ತಂದ್ರೆ ನಿಮ್ಗೆ ಹೊಲಿದು ಇಷ್ಟ ಐತೆ ಅಂತ ಹೇಳ್ತೀರಲ್ರಿ, ನೀವು ಪರ್ಫೆಕ್ಟಾಗಿ ಹೊಲಿಯತ್ತೀರಿ. ಯಾಕೆ ನಿಮಗೆ ಬ್ಲೌಸ್ ಕೊಡಲ್ಲಾಗ್ಯಾರ ಟೀಚಿಂಗ್ ಮಾಡಕ್ಕೆ ಅಂತ ನನಗೆ ಅದು ಒಂದು ಗೊತ್ತಾಗವಲ್ದು ಸಿಸ್ಟರ್. ನೀವೇನು ಮಾಡಿರಿ, ರೇಟ್ ಕಮ್ಮಿ ಮಾಡಿರಿ. ಫಸ್ಟು ಒಂದು 10 ರೂಪಾಯಿ ರೇಟ್ ಕಮ್ಮಿ ಮಾಡಿರಿ. ಮಂದಿ ಹಚ್ಕೋರಿ, ಬರ್ರಿ ಹೋರಿ ಒಂದಿಷ್ಟು ಹೊಲ್ಗೆ ಪಲ್ಗೆ ಏನಾರ ಹಾಕಿ ಕೊಡಂದ್ರೆ ಒಂದು ಸ್ವಲ್ಪ ಫ್ರೀಯಾಗಿ ಹಾಕಿ ಕೊಡಿರಿ. ಫಸ್ಟ್ ಗಿರಾಕಿ ಕುಂದಿರ್ತಾನ ಸ್ವಲ್ಪ ರೇಟ್ ಕಮ್ಮಿ ಹೊಲಿರಿ. ಆಮೇಲೆ ಗಿರಾಕಿ ಕುಂತಿಂದ ನೀವು ರೇಟ್ ನೀವು ತೊಗೊಳಕ್ಕೆ ಬರ್ತೀನಿ. ನೀವು ರೇಟ್ ಕಮ್ಮಿ ಮಾಡಿ ಮತ್ತು ಅವ್ರು ಬ್ಲೌಸ್ ಕೊಟ್ಟಿರ್ತಾರಲ್ರಿ, ಅವ್ರು ಒಬ್ಬರೇ ಒಂದು ಬ್ಲೌಸ್ ಕೊಳ್ರಿ. ನಿಮ್ಗೆ ಅದ್ರಲಿಂತ 1000 ಮಂದಿ ಬರ್ತಾರೆ, ಒಬ್ಬರ್ಲಿಂತ ಒಂದು 1000 ಮಂದಿ ಬರ್ತಾರೆ. ಅದು ಹೆಂಗಂತ ಹೇಳ್ಬೇಕಂದ್ರೆ ಸಿಸ್ಟರ್, ನೀವು ಒಂದು ಬ್ಲೌಸ್ ಒಬ್ಬರೇ ಕೊಟ್ಟಿರ್ತಾರಲ್ರಿ, ಅದನ್ನು ನೀಟಾಗಿ ಅಳತೆ ತೊಗೊಂಡು ಕಟಿಂಗ್ ಮಾಡಿ ಟಿಚಿಂಗ್ ಮಾಡಿರಿ. ಕರೆಕ್ಟ್ ಅವ್ರು ಅಳತೆ ಹೊಂದಿರ್ಬೇಕು ರೀ. ಅವ್ರು ಹೊಲಿದ್ರೆ ಮಸ್ತ್ ಅವ್ರಿಗೆ ನೀಟಾಗಿ ಬ್ಲೌಸ್ ಕುಂತಂದ್ರೆ ನೀವು ಹೊಲ್ದು ಜಂಪರ್ ಬ್ಲೌಸ್ ಕರೆಕ್ಟ್ ಆತಂದ್ರೆ ಅವ್ರು ಎಲ್ಲಿ ಹೋಗಲ್ರಿ. ಮತ್ತು 10 ಮಂದಿಗೆ ಹೇಳ್ತಾರೆ, 10 ಮಂದಿ ಅಂತ 20 ಮಂದಿ, 20 ಮಂದಿ ಅಂತ 50 ಮಂದಿ, 50 ಮಂದಿ ಅಂತ 100 ಮಂದಿ, 1000 ಮಂದಿ ಹೋಗುತ್ತೆ ರೀ. ಅದು ಜನ ಹಳ್ಳಿ ಒಳಗಂದ್ರೆ ನಾ ಸಿಟಿಯಾಗಾರ ಹೋಗಲ್ರಿ, ಹಳ್ಳಿ ಒಳಗೆ ಪಕ್ಕ ಹೋಗುತ್ತೆ ರೀ. ಅದು ನನಗೆ ಗೊತ್ತೈತೆ ರೀ. ಅದು ನನಗೆ ಎಷ್ಟು ತಿಳಿದೈತೆ ಅಷ್ಟ್ರ ಮಟ್ಟಿಗೆ ಹೇಳಾಕತ್ತೀನಿ ರೀ ಸಿಸ್ಟರ್. ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದ್ರೆ ನೀವು ಭಾಳ ಬೇಜಾರು ಮಾಡ್ಕೋತೀವಿ ಅಂತ ಇವತ್ತು ಲಾಗ್ ಚಾಲೂ ಮಾಡೀನಿ ರೀ. ನಾನು ನಿಮ್ಮ ಬಗ್ಗೆ ಹೇಳ್ಬೇಕಂತೇಳಿ ನಿಮ್ಗೆ ಕ್ಲೀವ್ ಕೊಡ್ಬೇಕಂತಲೇ ಲಾಗ್ ಚಾಲೂ ಮಾಡೀನಿ ರೀ. ಏನೋ ಬೇಜಾರು ಮಾಡ್ಕೋಬೇಡ್ರಿ ಸಿಸ್ಟರ್. ನಿಮಗೆ ಹೊಲಿದ ಆಸಕ್ತಿ ಭಾಳ ಐತೆ ರೀ. ನೀವು ಕೈ ಬಿಡಬೇಡ್ರಿ. ಯಾರ್ದಾರ ಕೊಡಿರಿ, ಯಾರ ಓಣ್ಯಾಗ ಪಕ್ಕ ಇರ್ತಾರಲ್ರಿ, ಒಂದು ಬ್ಲೌಸ್ ಹೊಲ್ಕೊಡ್ತೀನಿ ಕೊಡ್ತೀನಿ ಕೊಡಿರಿ. ನಿಮಗೆ ಫ್ರೀಯಾಗಿ ನೋಡಾಕತ್ತಿ ಕರೆಕ್ಟ್ ಆಗುತ್ತಾನ, ನಿಮಗೆ ಕರೆಕ್ಟ್ ಆತ ಮತ್ತು ನೀವು ಹೊಲ್ಸಾಕತ್ತೀರಿ ಅಂತೇಳಿ ಇಸ್ಕೊಂಡು ಹೊಲಿರಿ. ಹೊಲಿದ್ಕೇರಿ ಅವ್ರಿಗೆ ಕರೆಕ್ಟಾಗಿ ಅಳತೆ ಹೊಲಿರಿ. ನೀವು ಆಸಕ್ತಿ ಐತಿ, ನಿಮ್ಗೆ ಆಸಕ್ತಿ ಐತಿ, ಹೊಲ್ತೀರಿ. ಕರೆಕ್ಟಾಗಿ ಅವ್ರು ಅಳತೆ ಹೊಲಿದು ಅವ್ರಿಗೆ ಕೊಡಿರಿ. ಕೊಟ್ಟಿಂದ ಅವರು ಇನ್ನೊಬ್ರಿಗೆ ಹೇಳ್ತಾರೆ, ಬ್ಲೌಸ್ ಭಾರಿ ಹೊಲ್ದಿದ್ರು ನೋಡವರು ಅಕ್ಕೋರು, ನೀವು ಅಲ್ಲೇ ಕೊಡಿರಿ, ಭಾರಿ ಹೊಲಿತಾರೆ. ಅವ್ರಿಗೆ ಕೊಡಾಗ ಏನು ಹೇಳ್ರಿ, ಇನ್ನೊಮ್ಮೆ ಹೊಲಿಯಾಕೆ ಅಂದ್ರೆ 10 ರೂಪಾಯಿ ಮಂದಿಗಿಂತ 10 ರೂಪಾಯಿ ಕಮ್ಮಿನೇ ಕೊಡಿರಿ, ಇದೊಂದು ಫ್ರೀ ಹೊಲ್ದಿನ ತೊಗೋರಿ ಅನ್ರಿ.
ಹಂಗೆ ಖಂಡಿತ ಗಿರಾಕಿ ಬರ್ತಾವ್ರಿ ನೋಡಿ ಸಿಸ್ಟರ್. ಇದೊಂದು ಐಡಿಯಾ ಯೂಸ್ ಮಾಡಿ ನೋಡ್ರಿ ಅಂತ ಹೇಳ್ತೀನಿ ರೀ. ಅದೇ ಸಿಸ್ಟರ್ ಇನ್ನೊಂದು ಕಮೆಂಟ್ ಐತ್ರಿ, ಟೈಲರಿಂಗ್ ಮಾಡಬೇಕು ಟೈಲರಿಂಗ್ ಮಾಡಬೇಕು 4 ವರ್ಷ ಆಯಿತು ನನಗೆ ಬ್ಲೌಸ್ ಯಾರೂ ಕೊಡೋದಿಲ್ಲ. ಮತ್ತು ಒಳ್ಳೆ ನಿನ್ನೆನೂ ಇದೇ ಕಮೆಂಟ್ ಮಾಡಿರಿ ಸಿಸ್ಟರ್. ನನಗೆ ಭಾಳ ಬೇಜಾರಾತ್ರಿ ಪಾಪ. ನನಗೆ ಅದಕ್ಕೆ ರಿಪ್ಲೈ ಕೊಡೋದು ಆಗಲಿಲ್ಲ ರೀ. ಬಟ್ಟೆ ತರಕ್ಕೆ ಶಾಪಿಂಗ್ ಹೋಗಿದ್ದೇನೆ ರೀ, ಹೋಲ್ಸೇಲ್ ಬಟ್ಟೆ ತರಕ್ಕೆ. ಹಿಂಗಾಗಿ ಕಡೆ ನನಗೂ ತಲೆನೋವು ಅಂದ್ರೆ ತಲೆನೋವು ರೀ. ಅಲ್ಲಿ ಬಟ್ಟೆ ಹಾಕ್ಕೊಳೋದು ಅದೊಂದು ದೊಡ್ಡ ಟೆನ್ಷನ್ ರೀ. ಬಟ್ಟೆ ವ್ಯಾಪಾರ ಅಂದ್ರೆ ದೊಡ್ಡ ಟೆನ್ಷನ್ ನೋಡಿರಿ. ಅದು ಬಟ್ಟೆ ವ್ಯಾಪಾರ ಮಾಡೋರಿಗೆ ಗೊತ್ತಿರುತ್ತೆ ರೀ. ಅದು ಏನು ಈಗ ನಿಮ್ಮದು ಒಂಥರ ಟೆನ್ಷನ್, ನಮ್ಮದು ಒಂಥರ ಇರ್ತವ್ರಿ ಸಿಸ್ಟರ್. ಆದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಿಮ್ಗೆ ಹೆಲ್ಪ್ ಹೇಳ್ಕೊಡ್ಬೇಕಂತ ನಾವು ವಿಡಿಯೋ ಮಾಡಾಕತ್ತೀನಿ ನೋಡಿರಿ. ನೀವೇನು ಮಾಡಬೇಡ್ರಿ ಸಿಸ್ಟರ್. ಇದು ಆದರೂ ಅದೇ ಕಮೆಂಟ್ ರೀ. 4 ವರ್ಷ ಆತಂದ್ರು ನೀವು ಕರೆಕ್ಟಾಗಿ ಹೊಲಿಯತ್ತೀರಿ ನೋಡಿರಿ. ಕರೆಕ್ಟಾಗಿ ಹೊಲೀರಿ. ಮೊದಲು ಹೊಲಿಗೆ ಹಾಕೋರಿ. ಲಂಗ ಹೊಲಿಗೆ ಇಂಥ ನೈಟಿ ಹೊಲಿಗೆ ಬಂದು ಅಂದ್ರೆ ಹಾಕಿರಿ. ಪಿಕೋ ಮಿಷನ್ ಇದ್ದರೆ ಪಿಕೋ ಹಾಕಿರಿ. ಎಲ್ಲ ಪಿಕೋ ಮಿಷನ್ ಲಂಗ ಹೊಲಿಗೆ ನೈಟಿ ಹೊಲಿಗೆ ಹಾಕಿದ್ರೆ ನಿಮ್ಗೆ ಅದ್ರಾಗ ಜಗ್ ಲಾಭ ಐತ್ರಿ. ಅದು ಟಾಪ್ ಫಿಟ್ಟಿಂಗು ನೀವು ಕರೆಕ್ಟ್ ಮೊದಲು ಯಾವುದೇ ಮೆಜರ್ಮೆಂಟ್ ಇಲ್ಲರಿ, ಕರೆಕ್ಟ್ ಹೊಲಿಯಕ್ಕೆ ಕಲೀರಿ ಫಸ್ಟ್ ಮೇನ್ ರೀ. ಕರೆಕ್ಟ್ ಹೊಲಿದ್ರೆ ಅಂದ್ರೆ ತಾವೇ ಗಿರಾಕಿ ನಿಮ್ಮ ಹುಡ್ಕೊಂಬರ್ತಾವ್ರಿ. ನೀವು ಎಲ್ಲಿ ಊರು ಬಿಟ್ಟಿರಿ ಹೊಲ್ಲಾಗಿರ್ರಿ, ನಿಮ್ಮ ಗಿರಾಕಿ ಬಂದು ಹತ್ತಾವ್ರಿ. ಅದು ಮಾತ್ರ ಕರೆ ನೋಡಿರಿ. ಇದು ಒಂದು ನಿಜವ ನೋಡಿರಿ. ನೀವು ಕರೆಕ್ಟಾಗಿ ಟಿಚಿಂಗು ಫಿನಿಶಿಂಗ್ ಚೆನ್ನಾಗಿ ಕೊಟ್ರಿ ಅಂದ್ರೆ ಕರೆಕ್ಟಾಗಿ ಬರ್ತಾರೆ ಅವ್ರು. ತಾವೇ ಬಂದು ಟೀಚಿಂಗ್ ಮಾಡ್ಸ್ಕೊತಾರೆ. ಈಗ ನೋಡಿರಿ ನಮ್ಮ ಊರಾಗೂ ಜಗ್ ಮಿಷನ್ ಅದ. ಆದರೂ ನನ್ನ ಬಟ್ಟೆ ಬರ್ತಾವ್ರಿ ಒಂದಿಷ್ಟು. ನನಗೆ ಸಾಕು, ನನಗೆ ಎಷ್ಟು ಬಟ್ಟೆ ಹೊಲಿ ಹಾಕ್ಬೇಕು ಅಷ್ಟು ಬರ್ತಾವ್ರಿ. ಇನ್ನೊಮ್ಮೆ ಮಿಕ್ಕಿವು ಬರ್ತಾವ್ರಿ. ಏನು ಮಾಡ್ತೀನಿ ಹೊಲಿದಾಗಲಿಕ್ಕೆ ಹೊಳ್ಳಿ ವಾಪಸ್ ಕಳಿಸ್ತೀನಿ ರೀ. ನಾನು ಆಗೋದಿಲ್ಲ ರೀ, ಅರ್ಜೆಂಟಿನಾಗ ಆಗೋದಿಲ್ಲ, ನನಗೆ ಹೊಲಿದಾಗಲ್ಲ ಅಂತ ಕಳಿಸ್ತೀನಿ ರೀ. ಪಾಪ ನೀವು ಹೊಲಿಬೇಕಂದ್ರೂ ನಿಮಗೆ ಬಟ್ಟೆ ಬರ್ಲಾಗ್ಯಾವ ಅಂದ್ರೆ ಬೇಜಾರು ಆಗತ್ತೆ ನಮಗೂ. ನೀವು ಏನೋ ಬೇಜಾರು ಮಾಡ್ಕೊಬೇಡ್ರಿ ಸಿಸ್ಟರ್. ಹೊಲೀರಿ. ನಾ ಯಾವ ಥರ ಹೇಳ್ರಿ ಆ ಮಾಹಿತಿ ಯೂಸ್ ಮಾಡಿರಿ. ಖಂಡಿತ ನಿಮಗೆ ಒಳ್ಳೇದಾಗತ್ತಂತ ಅನ್ಕೋತೀನಿ ನೋಡಿರಿ. ಇನ್ನೊಬ್ಬ ಕಮೆಂಟ್ ಏನಂದ್ರೆ ಅಕ್ಕಮಾದೇವಿ ಅವ್ರ ಕಮೆಂಟ್ ನೋಡಿರಿ, ದೇವ್ರಿಪ್ರಿಗೆ ಶಾಪ್ ನಂಬರ್ ಕೊಡ್ರಿ ಅಂತ. ಓಕೆ ಸಿಸ್ಟರ್, ಅವ್ರ ಶಾಪಿಂಗ್ ನಂಬರ್ನು ಹಾಕ್ತೀನಿ ರೀ ನಾನು. ಮತ್ತು ಅದ್ರ ಬಗ್ಗೆ ಆ ಅಂಗಡಿ ಬಗ್ಗೆನೇ ಅವ್ರು ಕೇಳೀನಿ ರೀ, ವಿಡಿಯೋ ಮಾಡಿರಿ. ಮೊನ್ನೆ ಲೇಟ್ ಆಗಿತ್ತು ರೀ. ಯಾಕಂದ್ರೆ ಚಡ್ಚನ್ಕ್ಕೆ ಹೋಗಿ ಸೊಲ್ಲಾಪುರಕ್ಕೆ ಹೋಗಿ ದೇವ್ರಿಪ್ರಿಗೆ ಬಂದು ಶಾಪಿಂಗ್ ಮಾಡ್ರಾಗ ಟೈಮ್ ಅಲ್ಲೇ 9 ಗಂಟೆ ಆಗೈತೆ ರೀ. ಊರಿಗೆ ಬರ್ಬೇಕು 11 ಗಂಟೆ ಆಗೈತೆ ರೀ. ಅದು ಶಾಪಿಂಗ್ ವಿಡಿಯೋ ನನ್ನ ಕಾರ್ಡ್ ಇಸ್ಕೊಳಿಲ್ಲ ರೀ. ನೋಡ್ತೀನಿ ರೀ. ಮೊದಲು ನಾನು 3-4 ಸಲ ಹೋಗೀನಿ ರೀ. ಕಾರ್ಡು ಅವ್ರದ್ದು ಇಲ್ಲಿಕ ಗ್ರೂಪ್ ನಂಬರ್ ಐತ್ರಿ. ಅವ್ರು ನಮಗೆ ಗ್ರೂಪ್ ನಂಬರ್ ಕೊಟ್ಟಾರಿ. ಹಂಗಾಗಿ ಯಾವ ಥರ ಮಾಲ್ ಬರ್ತಾವೆ ಅವರು ವಾಟ್ಸಪ್ ನಂಬರ್ ಗ್ರೂಪ್ ನಂಬರ್ ಕೊಟ್ಟಾರಿ. ಖಂಡಿತ ಆ ನಂಬರ ಕೊಡ್ತೀನಿ ರೀ. ಇಲ್ಲಿಕಂದ್ರೆ ಅವ್ರದ್ದು ಕಾರ್ಡ್ ನಂಬರ್ ನೋಡಿ ಕಾರ್ಡ್ ನಂಬರ ಕೊಡ್ತೀನಿ ರೀ. ಇಲ್ಲಿಕಂದ್ರೆ ನಿಮ್ಗೆ ವಿಡಿಯೋನೇ ಬೇಕು, ಅವ್ರಿಗೂ ಮಾತಾಡಬೇಕು ಯಾವ ಥರ ಬಟ್ಟೆ ಸಿಗ್ತಾವೆ ಅಂತೇಳಿ. ಅದ್ರ ಬಗ್ಗೆ ನಂಬರ್ನ ಹಾಕ್ತೀನಿ ರೀ. ದೇವ್ರಿಪ್ರಿಗಿದು ಬೇಕಾ ಸೊಲ್ಲಾಪುರ ನಂಬರ್ ಕೇಳಿರಿ, ಅದನ್ನು ಕೊಡ್ತೀನಿ ರೀ. ದೇವ್ರಿಪ್ರಿಗೆ ಮಾತ್ರ ಬೆಸ್ಟ್ ಅಂತಲೇ ಹೇಳ್ಬೋದು. ಎಲ್ಲ ಥರ ಬಟ್ಟೆ ಮಾಹಿತಿ ಸಿಗುತ್ತೆ ನೋಡಿರಿ. ಅಲ್ಲಿ ಹೋದ್ರೆ ಎಲ್ಲ ಇದು ಮಾಡ್ತಾರೆ. ಮತ್ತು ಒಬ್ಬರು ಬಸ್ಸು ಅನ್ನೋರು ಕಮೆಂಟ್ ಮಾಡ್ಯಾರಿ, ಎಲ್ಲಿ ಬರುತ್ತೆ ರೀ ದೇವ್ರಿಪ್ರಿಗೆ, ಎಲ್ಲಿ ಬರುತ್ತೆ ರೀ ಅಕ್ಕ ಅಂತ ಹೇಳ್ರಿ ಅಂತ. ದೇವ್ರಿಪ್ರಿಗೆ ಹೂವಿನಿಪ್ರಿ ದಾಟಿ ದೇವ್ರಿಪ್ರಿ ಬರುತ್ತೆ. ಮುದ್ದೇಬಾಳಿಂತ 2 ತಾಸಿಂದ ನೋಡಿರಿ. ಬಿಜಾಪುರ್ಲಿಂತ 1 ತಾಸಿಂದ ಐತೆ ನೋಡಿರಿ. ಬಿಜಾಪುರ್ಗೆ ಹೋಗ್ತೈತೇನು ರೀ, ಬಿಜಾಪುರ್ಲಿಂತ ದೇವ್ರಿಪ್ರಿಗೆ 1 ತಾಸು ನೋಡಿರಿ. ಎಲ್ಲ ಕಮೆಂಟ್ಗಳು ಉತ್ತರ ಸಿಕ್ಕಾವ ಅಂತೇಳಿ ತಿಳ್ಕೊಂಡೇನು ರೀ. ಬಾಯ್ ರೀ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ನೋಡಿರಿ.